ಬಾಂಧವ ಕೆಂಪರಾಜ್ ಅವರಿಗೆ, ಕೆಂಪರಾಜ್ ಅವರಿಗೆ. ಸೇವೆಗೆ ಮತ್ತೊಂದು ಹೆಸರೇ ಡಾಕ್ಟರ್ ಕೆ. ಕೆಂಪರಾಜ್. ಹೌದು, ನೆರವುಗಳ ಸರದಾರ, ಬಡವರ ಬಂಧು ಮತ್ತು ನಾಡಿನ ಹೆಮ್ಮೆಯ ನಿಜವಾದ ಸಮಾಜ ಸೇವಕ ಎಂದೇ ಖ್ಯಾತರಾಗಿರುವ ಡಾಕ್ಟರ್ ಕೆ. ಕೆಂಪರಾಜ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಸ್ವಂತ ಲಾಭ ನೋಡದೆ ಸದಾ ಜನಸೇವೆಯಲ್ಲಿ ತೊಡಗಿರುವ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಹಬ್ಬದಂತೆ ಆಚರಿಸಿದ ಅಭಿಮಾನಿಗಳು ತಾಯಿ ಮಕ್ಕಳ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಎಲ್ಲರ ಅಚ್ಚುಮೆಚ್ಚಿನ ಜನನಾಯಕರಾದಂತಹ ಕೆಂಪರಾಜಣ್ಣನವರ 53ನೇ ಹುಟ್ಟಿದಬ್ಬ ಇರೋದ್ರಿಂದ ಇವತ್ತು ಅವರೆಲ್ಲಾ ಅಭಿಮಾನಿಗಳು ಸೇರಿ ಒಳರೋಗಿಗಳಿಗೆ ಮತ್ತು ಹಾಸ್ಪಿಟಲ್ ಇರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲ ಕೊಡೋದ್ರ ಮೂಲಕ ಅವರ ಬರ್ತ್ಡೇಯನ್ನ ಒಂದು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಭಿಮಾನಿಗಳೆಲ್ಲ ಸೇರಿದೀವಿ. ಅಧಿಕಾರ ಇವತ್ತಿರುತ್ತೆ ಹೋಗುತ್ತೆ, ಹಣ ಇವತ್ತಿರುತ್ತೆ ಹೋಗುತ್ತೆ, ಆದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ನಮಗೆ ಲೈಫ್ ಲಾಂಗ್ ನಮಗೆ ನೆನಪಿರುತ್ತೆ. ಗೌರಿಬಿದನೂರಿನ ಜನತೆಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ತುಂಬಾ ಅಪಾರವಾಗಿದೆ. ಯಾವತ್ತು ಅದನ್ನ ಮರೆಯಕ್ಕಾಗದೇ ಇರ್ತಕ್ಕಂಥ ಸೇವೆಗಳನ್ನ ಅವ್ರು ಮಾಡಿದ್ದಾರೆ. ಇವತ್ತು ಅವರ ಬರ್ತಡೆಯನ್ನ ನಾವು ಅವ್ರು ಹೇಳ್ಕೊಟ್ಟಿರೋ ದಾರಿಯಲ್ಲಿ 4 ಜನಕ್ಕೆ ಸಹಾಯ ಮಾಡಿ ಒಂದು ಬರ್ತಡೇನ ಸಹಜ ರೂಪದಲ್ಲಿ ಆಚರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಅಭಿಮಾನಿಗಳು ಸೇರಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅವ್ರ ಬರ್ತಡೇ ದಿನ ಆಶಿಸ್ತೀನಿ. ಅದೇ ರೀತಿ ಕೆಂಪರಾಜಣ್ಣ ಮತ್ತು ಅವ್ರ ಕುಟುಂಬಕ್ಕೂ ಸಹ ಇನ್ನು ಅವರ ಆಯುಷ ಆರೋಗ್ಯ ಚೆನ್ನಾಗಿ ಕೊಟ್ಟು ಇನ್ನು ಚೆನ್ನಾಗಿರೋ ತರ ಮಾಡ್ಲಿ, ಇನ್ನೂ ಜನಸೇವೆ ಹೆಚ್ಚಾಗಿ ಮಾಡ್ಲಿ ಅಂತ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಅವರ ನಿಸ್ವಾರ್ಥ ಸೇವೆ ಹಾಗೂ ಜನಪರ ಕಾಳಜಿಯನ್ನು ಕೊಂಡಾಡಿದ ಗೌರಿಬಿದನೂರು ತಾಲೂಕಿನ ಅಭಿಮಾನಿ ಬಳಗ ಸ್ಥಳೀಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ರೋಗಿಗಳಿಗೆ ಹಾಗೂ ಬಾಣಂತಿಯರಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದರು. ಆಡಂಬರದ ಆಚರಣೆಗಳಿಗೆ ಬ್ರೇಕ್ ಹಾಕಿ ಕಷ್ಟದಲ್ಲಿರುವವರಿಗೆ ನೆರವಾಗುವ ಮೂಲಕ ಕೆಂಪರಾಜ್ ಅವರ ಹುಟ್ಟುಹಬ್ಬಕ್ಕೆ ನಿಜವಾದ ಅರ್ಥ ತಂದುಕೊಟ್ಟರು. ಹಿಂದುಳಿದ ವರ್ಗದ ಅಧಿಕಾರ, ಹಾಗೆಯೇ ಈ ತಾಲೂಕಿಗೆ ಮತ್ತು ಇಡೀ ರಾಜ್ಯಕ್ಕೆ ಅನೇಕ ಯೋಜನೆಗಳನ್ನ ಈ ತರ ಹಿಂದುಳಿದ ವರ್ಗದವ್ರಿಗೆ ಮತ್ತೆ ಯಾರು ಬಡತನದಲ್ಲಿರುವಂತವ್ರಿಗೆ ಎಲ್ಲಾ ಯೋಜನೆಗಳು ಯಾವ ತರ ಮನೆ ಬಾಗಿಲು ತಲುಪಿಸ್ಬೇಕು ಅಂತ ದೂರದೃಷ್ಟಿ ಉಳ್ಳಂತ ನಾಯಕ ನಮ್ಮ ಕೆಂಪರಾಜಣ್ಣ. ಅವರು ನಮ್ಮ ತಾಲೂಕಲ್ಲಿ 9 ವರ್ಷದಿಂದ ಸತತವಾಗಿ ಸೇವೆ ಮಾಡ್ಕೊಂಡ್ ಬರ್ತಿದ್ದಾರೆ. ಆ ಸೇವೆಗಳು ಮಾಡಿರುವಂತಹ ಆ ವಿಡಿಯೋಗಳು ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಂತ ಸೇವೆ ನಮ್ಮ ತಾಲೂಕಿನ ಜನಕ್ಕೋಸ್ಕರ ಅವ್ರು ಮಾಡಿದ್ದಾರೆ. ಅವರು ಮಾಡಿದಂತಹ ಹಾದಿಯಲ್ಲಿ ನಮ್ಮಂತಹ ಎಷ್ಟೋ ರಾಜಕೀಯ ಹಿನ್ನೆಲೆ ಇಲ್ದಿರುವಂತಹ ಎಲ್ಲ ಯುವ ನಾಯಕರನ್ನ ಸಹ ಹುಟ್ಟಾಕಿ ಯುವಕರು ಮುಂದೆ ಬರಬೇಕು. ಅವರು ಯುವಕರು ಮುಂದೆ ಬಂದು ತಮ್ಮ ದೂರದೃಷ್ಟಿಯಿಂದ ತಮ್ಮ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ಬೇಕಂತ ಅನೇಕ ಜನಗಳಿಗೆ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು ಎಲ್ಲಾ ಚುನಾವಣೆಗಳು ಅವ್ರು ಸಪೋರ್ಟ್ ಕೊಟ್ಟು ಯಾವ ರೀತಿ ನೀವು ಸದಸ್ಯರಾದ್ಮೇಲೆ ಎಲ್ಲಾ ಜನಗಳಿಗೆ ಯಾವ ತರ ಕೆಲಸ ಮಾಡ್ಬೇಕಂತ ಅವ್ರನ್ನ ನೋಡಿ ಅವ್ರ ಮುಖಾಂತರ ನಾವು ಮಾಡಿದಂತ ಕೆಲಸಗಳು ಅನೇಕ ನಮ್ಮ ತಾಲೂಕಲ್ಲಿ ಇದೆ. ಅದೇ ರೀತಿಯಾಗಿ ಕೆಂಪರಾಜಣ್ಣ ಅವರ ಕೊಡುಗೆ ಏನು ಇಲ್ಲ ಅಂತಾರಲ್ಲ, ಅವ್ರಿಗೆ ಹೇಳೋದು ಅವ್ರು ಮಾಡಿದಂತ ಕಾರ್ಯಗಳನ್ನ ಅವ್ರು ಮಾಡಿದಂತ ಯೋಜನೆಗಳನ್ನ ಇಡೀ ರಾಜ್ಯ ಸರ್ಕಾರಗಳ ಕಾಪಿ ಮಾಡುವಂತಹ ಯೋಜನೆಗಳು ಮಾಡಿದ್ದಾರೆ. ಅಂದ್ರೆ ಆ ತರ ದೂರದೃಷ್ಟಿ ಉಳ್ಳ ನಾಯಕರವರು. ಅವ್ರನ್ನ ಕೇವಲವಾಗಿ ಮಾತಾಡೋದು, ಬೇರೆ ರೀತಿಯಾಗಿ ಮಾತಾಡೋದು ನಮ್ಮ ತಾಲೂಕಿಗೆ ಒಂದು ಅಗೌರವ ಇದ್ದಂಗೆ. ಅವ್ರು ಮಾಡಿದಂತ ಸೇವೆ ಈ ಗೌರಿಬಿದನೂರಿಗೆ ಅಪಾರವಾಗಿದೆ. ಅವ್ರು ಮಾಡಿದಂತ ಸೇವೆ ಹೇಳಕ್ಕಾಗಲ್ಲ, ನೆರವುಗಳ ಸರದಾರ ಅಂತಾನೆ ಕರೀತಾರೆ. ಅಂದ್ರೆ ಆ ತರ ಯೋಜನೆಗಳನ್ನ ಆ ತರ ನೆರವುಗಳನ್ನ ಸಹ ಕೊಟ್ಟಿದ್ದಾರೆ. ಎಲ್ಲಾ ಸಮಾಜಗಳನ್ನ ಎಲ್ಲಾ ಸಮುದಾಯಗಳನ್ನ ಗುರುತಿಸಿ ಅವ್ರಿಗೆ ಅನುಕೂಲ ಆಗುವಂತ ಕುಲಕಸುಬುಗಳಿಗೆ ಅನುಕೂಲ ಆಗುವಂತ ಯೋಜನೆಗಳನ್ನ ಸಹ ಮಾಡಿದ್ದಾರೆ. ಅದೇ ರೀತಿ ಅವ್ರಿಗೆ ಅವ್ರ ಮೊದಲನಾಗಿ ಇಡೀ ತಾಲೂಕಿನ ಜನತೆಯ ಪರವಾಗಿ ನಾನು ಕೆಂಪರಾಜಣ್ಣನವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅವರಿಗೆ ಶ್ಲಾಘನೀಯ ಕಾರ್ಯಕ್ರಮದಲ್ಲಿ ಕೆಂಪರಾಜ್ ರವರ ಕಟ್ಟ ಅಭಿಮಾನಿಗಳಾದ ಮುಖಂಡರುಗಳಾದ ಜಾಲಿಜಗ್ಗಿ, ನವೀನ್, ರಾಕೇಶ್, ಡಾಕ್ಟರ್ ಆದಿಮೂರ್ತಿರೆಡ್ಡಿ, ಮಧು, ಆನಂದರಾಮ್, ಸತೀಶ್, ಮಮತಾ, ಭಾರತಿ, ರಮೇಶ್, ಸುರೇಶ್, ಮಂಜುನಾಥ್, ಅಂಬರೀಶ್, ಲಕ್ಷ್ಮೀನಾರಾಯಣ್, ವಿಜಯ್, ರಾಜಶೇಖರ್ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಡಾಕ್ಟರ್ ಕೆ. ಕೆಂಪರಾಜ್ ರವರು ಬಡವರ ಕಷ್ಟಕ್ಕೆ ನಿರಂತರವಾಗಿ ಸ್ಪಂದಿಸುವ ನಿಜವಾದ ಸಮಾಜ ಸೇವಕ. ಅವರ ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಸಲಿ, ಅವರಿಂದ ನಾಡಿಗೆ ಇನ್ನೂ ಹೆಚ್ಚಿನ ಸೇವೆ ಲಭಿಸಲಿ ಎಂದು ಶುಭ ಹಾರೈಸಿದರು. ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರೇ ನಮಗೆ MLA ಆಗಿ ನಮ್ಮ ತಾಲೂಕಿಗೆ ಬರ್ಲಿ ಅಂತ ಹೇಳಿ ನಾವು ಕೇಳ್ಕೊಂತೀವಿ. ಸರಿ, ಸಮಾಜ ಸೇವಕರಿಗೆ ಮಾದರಿಯಾಗಿರುವ ಡಾಕ್ಟರ್ ಕೆ.
ಕೆಂಪರಾಜ್ ಅವರಿಗೆ RRS ನ್ಯೂಸ್ ವಾಹಿನಿಯ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಭಿಮಾನಿಗಳ ಈ ವಿಭಿನ್ನ ಹಾಗೂ ಅರ್ಥಪೂರ್ಣ ಸೇವಾ ಕಾರ್ಯಕ್ಕೆ ಗೌರಿಬಿದನೂರಿನ ಸಾರ್ವಜನಿಕರಿಂದ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ RRS ನ್ಯೂಸ್. ಧನ್ಯವಾದಗಳು. ಯಾರು ಮಾಡದ ಇರ್ತಕ್ಕಂಥ ಸೇವೆಗಳನ್ನು ಮಾಡಿರ್ತಕ್ಕಂಥದ್ದು ನಿದರ್ಶನಗಳು ಇದೆ. ಹಾಗಾಗಿ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ನಮ್ಮ ಜಿಲ್ಲೆಯಲ್ಲೇ ನಮ್ಮ ರಾಜ್ಯದಲ್ಲೇ ಮಾಡದ ಇರ್ತಕ್ಕಂಥ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಡಾಕ್ಟರ್ ಕೆಂಪರಾಜಣ್ಣನವರು ಅಂತ ಮಾತನ್ನು ಹೇಳ್ತಕ್ಕಂತ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ತಾಲೂಕಿಗೆ ಶಾಸಕರಾಗಿ ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ಮತ್ತೊಂದು ಸಾರಿ ಟೀಕೆಗಳು ಸಾಯ್ತವೆ, ಕೆಲಸಗಳು ನಿಲ್ಲುತ್ತವೆ ಅನ್ನೋ ಒಂದು ದಾರಿಯಲ್ಲಿ ಅವರು ಸದಾ ಮುನ್ನುಗ್ತಾ ಇರ್ತಾರೆ. ಅವರಿಗೆ ಇನ್ನೂ ಅನೇಕ ನಮ್ಮ ಗುರುಬಿದನೂರು ತಾಲೂಕಿಗೆ ಸೇವೆ ಮಾಡುವಂತ ಅವಕಾಶ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ B.R. ಅಂಬೇಡ್ಕರ್, ಬುದ್ಧ ಮತ್ತೆ ಬಸವಣ್ಣನವರು ಅವರ ಆಶೀರ್ವಾದ ಸದಾ ಅವ್ರಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಅನೇಕ ನಮ್ಮಂತಹ ಯುವಕರಿಗೆ ರಾಜಕೀಯ ಗುರುಗಳಾಗಿರ್ತಾರೆ. ಅವರು ಅತಿ ಹೆಚ್ಚು ಯುವಕರು ಕೆಂಪರಾಜ್ ಅವ್ರ ಬಣದಿಂದನೇ ಅವರು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಚುನಾವಣೆ ಮಾಡ್ತಾರೆ. ದಯವಿಟ್ಟು ನಮ್ಮ ಗುರುಬಿದನೂರು ಜನತೆಗೆ ಕೇಳ್ಕೊಳ್ಳೋದು ಏನು ಅಂದ್ರೆ, ದುಡ್ಡಿನ ಮುಖ ನೋಡ್ಬೇಡಿ, ಒಳ್ಳೆ ವ್ಯಕ್ತಿ ನೋಡಿ. ಬಡವ ಇಲ್ಲ ಶ್ರೀಮಂತ, ನಮ್ಮ ಕೆಂಪರಾಜಣ್ಣನ ಬಡವನಾಗಿರ್ಬೋದು, ಆದ್ರೆ ಒಳ್ಳೆ ಒಂದು ಸೇವೆ ಮಾಡುವಂತ ಮನೋಭಾವ ಅವರು ಹೊಂದಿದ್ದಾರೆ. ಬಟ್ ಯಾಕಂದ್ರೆ ಬಡವ್ರ ಜೊತೆ ಅವ್ರ ಮನೆಯಲ್ಲಿ ಕುತ್ಕೊಳ್ತಾರೆ, ತಿಂತಾರೆ, ಕುಡಿತಾರೆ, ಎಲ್ಲಾ ರೀತಿಯಲ್ಲೂ ಅವರು ಒಬ್ಬ ನಿಜವಾದ ರಾಜಕಾರಣಿ ಅಂತ ನಾನು ಅವ್ರ ಜೊತೆಯಲ್ಲಿ ಸುಮಾರು 8 ವರ್ಷಗಳ ಇದ್ದು ನಾನು ನೋಡಿದ್ದೀನಿ. ದಯವಿಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು